ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತುಳುನಾಡಿನ ಒಂದು ಪ್ರಸಿದ್ಧ ಸಾಂಪ್ರದಾಯಿಕವಾದ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ಹಳೆಯ ಕಾಲದ ರೆಸಿಪಿ ಅಂತೂ ಸಹ ಹೇಳ್ಬೋದು. ಮುಂಚಿನ ಕಾಲದಲ್ಲಿ ಇದನ್ನು ಜಾಸ್ತಿ ಮನೆಯಲ್ಲಿ ಮಾಡ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೀವು ಬೇಕಾದರೆ ಕುಚ್ಚಲಕ್ಕಿಯನ್ನು ಸಹ ಸಮ 1 ಲೋಟ ಕುಚ್ಚಲಕ್ಕಿ 1 ಲೋಟ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಸಹ ಮಾಡ್ಬೋದು. ಇಲ್ಲಿ ನಾನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈಗ ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 2 ಗಂಟೆಯಷ್ಟು ಹೊತ್ತು ನೀರಿನಲ್ಲಿ ನೆನೆದರೆ ಸಾಕು. ಈಗ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ನಮ್ಮ ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಒಂದು 2 ಸಲ ತೊಳೆದು ಅದನ್ನು ಮಿಕ್ಸಿ ಗ್ರೈಂಡರಿಗೆ ಹಾಕುವ. ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಈಗ ಅಕ್ಕಿಯನ್ನು ಹಾಕಿ ಆಯಿತು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದೆ. ಇಲ್ಲಿ ನಾನು ಕುಚ್ಚಲಕ್ಕಿ ಅನ್ನವನ್ನು ಹಾಕ್ತಾ ಇದ್ದೇನೆ. ನೀವು ಬೆಳ್ತಿಗೆ ಅಕ್ಕಿ ಅನ್ನವನ್ನು ಸಹ ಹಾಕ್ಬೋದು. 1 ಸ್ಪೂನ್ನಷ್ಟು ಹಾಕಿದೆ. ಇದು ಸಾಫ್ಟ್ ಬರಲಿಕ್ಕೆ ಬೇಕಾಗಿ ಅನ್ನವನ್ನು ಹಾಕ್ತಾ ಇದ್ದೇನೆ. ಈಗ ನಾನು 1 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾಗಿ. ಈಗ ನೀರನ್ನು ಹಾಕಿ ನಾವಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾವಿಲ್ಲಿ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಯಿತು. ಇಲ್ಲಿ ನೋಡಿ, ನಾನು ಒಂದು ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈಗ ಈ ರೆಸಿಪಿ ತುಂಬಾ ಹೆಲ್ದಿಯಾದ ರೆಸಿಪಿ. ನಾವು ಈಗ ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿ ತಿಂದರೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ಈಗ ನಾನು ಅದನ್ನು ತುರಿದಿಟ್ಕೊಂಡಿದ್ದೇನೆ. ಹಿಟ್ಟು ಸಹ ಇಲ್ಲಿ ರೆಡಿಯಾಗಿದೆ. ಸ್ವಲ್ಪ ಗಟ್ಟಿಯಾಗಿ ನೋಡಿ, ಈ ರೀತಿಯಾಗಿ ನಾವು ಇದನ್ನು ರುಬ್ಬಬೇಕು. ತೆಳು ಮಾಡಬಾರ್ದು. ನಾವು ಇದಕ್ಕೆ ಮುಳ್ಳು ಸೌತೆಯನ್ನು ಹಾಕಲಿಕ್ಕಿರುವ ಕಾರಣ ತುಂಬ ತೆಳು ಮಾಡಬಾರ್ದು. ಈಗ ಇದಕ್ಕೆ ನಾನು ಮುಳ್ಳು ಸೌತೆಯಲ್ಲಿ ನೀರು ಇರ್ತದಲ್ಲ, ಅದನ್ನು ಹಿಂಡಿ ಈಗ ಮುಳ್ಳು ಸೌತೆಯನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮುಳ್ಳು ಸೌತೆ ಹಾಕಿ ಬೇಗನೆ ಇದನ್ನು ನಾವು ಬೇಯಲಿಕ್ಕೆ ಇಡಬೇಕಾಗುತ್ತೆ, ಇಲ್ಲಾಂದರೆ ನೀರಾಗುತ್ತೆ. ಅದು ಮುಳ್ಳು ಸೌತೆ ಹಾಕಿದ ಕೂಡಲೇ ನಾವು ಇದನ್ನು ಹಿಟ್ಟನ್ನು ಬೇಯಿಸಬೇಕು. ಇಲ್ಲಿ ನಾನು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ. ನೋಡಿ, ಅದರ ಸೈಡನ್ನೆಲ್ಲ ತೆಗೆದು ಈಗ ಈ ರೀತಿಯಾಗಿ ಅದರ ದಂಟು ಇರ್ತದೆ, ಅದನ್ನು ತೆಗೆದು ಕ್ಲೀನಾಗಿ ನೀರಿನಲ್ಲಿ ಉಜ್ಜಿ ಇಲ್ಲಿ ಬಾಡಿಸಿ ಇಟ್ಕೊಂಡಿದ್ದೇನೆ. ಬಾಳೆ ಎಲೆಯಲ್ಲಿ ಮಾಡಿದರೆ ತುಂಬಾ ಹೆಲ್ದಿ ಕೂಡ ಹೌದು, ತುಂಬಾ ಟೇಸ್ಟು ಕೂಡ ಬರುತ್ತೆ. ಈಗ ನಾನು ಇದಕ್ಕೆ 2 ಸ್ಪೂನ್ನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ ಸ್ಪ್ರೆಡ್ ಮಾಡಬೇಕು ಹಿಟ್ಟನ್ನು ಹಾಕಿ. ಇದಕ್ಕೆ ಬೇಕಾಗಿ ನಾವು ತೆಳು ಮಾಡಬೇಕಲ್ಲ ಬಾಳೆ ಎಲೆಯಲ್ಲಿ, ಅದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಇಲ್ಲದ್ರೆ ಆಚೆ ಈಚೆಯಿಂದ ಸೈಡಿಂದ ಅದು ಹೊರಗೆ ಹೋಗುತ್ತೆ. ಈಗ ಎಲ್ಲ ಸ್ಪ್ರೆಡ್ ಮಾಡಿ ಆಯಿತು. ಈಗ ಇದನ್ನು ಈ ರೀತಿಯಾಗಿ ರೋಲ್ ಮಾಡುವ. ತುಂಬಾ ಟೇಸ್ಟಿಯಾದ ಹೆಲ್ದಿ ರೆಸಿಪಿ ಇದು. ನೋಡಿ, ತುಂಬ ಹಳೆಯ ಕಾಲದ ರೆಸಿಪಿ ಕೂಡ ಹೌದು. ಈಗ ಎಲ್ಲವನ್ನು ಸಹ ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಹಿಟ್ಟನ್ನು ಹಾಕಿ ನಾನೀಗ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ಮಡಿಚುವ. ಇಲ್ಲಿ ನಾನು ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಗ್ಯಾಸ್ ಸ್ಟವಲ್ಲಿ ಇಟ್ಟಿದ್ದೇನೆ. ಅದಕ್ಕೀಗ ಎಲ್ಲವನ್ನು ಇಡ್ತಾ ಇದ್ದೇನೆ. ಈಗ ಎಲ್ಲವನ್ನು ಇಡುವ. ಎಲ್ಲ ರೆಡಿ ಆಯಿತು. ಈಗ ನಾವು ಮುಚ್ಚಳ ಇಟ್ಟು ಒಂದು 20ರಿಂದ 25 ನಿಮಿಷದವರೆಗೆ ಇದನ್ನು ಬೇಯಿಸುವ.
ಈಗ ಅದು ಬೇಯ್ತಾ ಇರಲಿ. ಇಲ್ಲಿ ನಾನು ಚಟ್ನಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಒಂದು ಸಿಂಪಲ್ ಚಟ್ನಿ ಮಾಡ್ತಾ ಇದ್ದೇನೆ. ಕಾಯಿಯನ್ನು ಹಾಕಿದೆ, ಅದಕ್ಕೆ ಒಂದು 2 ಮೆಣಸನ್ನು ಹಾಕ್ತಾ ಇದ್ದೇನೆ. ಕಾಯಿ ಮೆಣಸನ್ನು, ಸ್ವಲ್ಪ ಶುಂಠಿಯನ್ನು ಹಾಕಿದೆ, ಒಂದು 2 ತುಂಡು ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಹುಳಿಯನ್ನು ಸ್ವಲ್ಪ ಹಾಕಿದೆ. ಈಗ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಈಗ ನಮ್ಮ ಚಟ್ನಿ ರೆಡಿ ಆಯಿತು. ನೋಡಿ, ಚಟ್ನಿ ರೆಡಿ ಆಯಿತು. ಸ್ವಲ್ಪ ಜಾಸ್ತಿ ದಪ್ಪ ಇದೆ, ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ತುಂಬ ದಪ್ಪ ಬೇಡ. ಈಗ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕುವ. ಸಿಂಪಲ್ ಒಗ್ಗರಣೆಯನ್ನು ಸಹ ಹಾಕಿದೆ ನಾನು. ನಮ್ಮ ಸಿಂಪಲ್ ಚಟ್ನಿ ಈಗ ರೆಡಿ ಆಯಿತು. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಒಗ್ಗರಣೆ ಹಾಕಿ. ಚಟ್ನಿಯನ್ನು ಸೈಡಲ್ಲಿ ಇಡುವ. ಈಗ ನಮ್ಮ ಪಜೆಮಾಡಿಕೆ ರೆಸಿಪಿ ಸಹ ರೆಡಿ ಆಯಿತು. ಈಗ 25 ನಿಮಿಷ ಆಯಿತು, ನಾನು ಮುಚ್ಚಾಳೆ ತೆಗೆದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನೀಗ ಇದನ್ನು ಕೆಳಗಿಟ್ಟೆ. ತುಂಬ ಬಿಸಿ ಉಂಟು. ಇದು ಆರಿದ ಮೇಲೆ ನಾವು ಇದನ್ನು ಓಪನ್ ಮಾಡುವ. ನೋಡಿ, ತುಂಬಾ ಬಿಸಿ ಬಿಸಿ ಉಂಟು. ಇದು ಆರಿದ ಮೇಲೆ ನಾವು ಇದನ್ನು ಚೆನ್ನಾಗಿ ತೆಗಿಲಿಕ್ಕೆ ಆಗ್ತದೆ. ಬಾಳೆ ಎಲೆಯನ್ನು ಇದರಿಂದ ತೆಗೆದ್ರೆ ಆಯಿತು. ನೋಡಿ, ಈಗ ಆರಿದೆ, ಚೆನ್ನಾಗಿ ಆರಿದೆ. ಈಗ ನಾವು ತೆಗೆಯುವ. ಎಷ್ಟು ಸುಲಭವಾಗಿ ಬರ್ತಾ ಉಂಟು ನೋಡಿ, ಏನು ಆಯಿಲ್ ಹಾಕದೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಉಂಟು. ತುಂಬಾ ಟೇಸ್ಟಿ ಆದಂಥ, ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ತುಂಬಾ ಹಳೆಯ ಕಾಲದ ರೆಸಿಪಿ ಅಂತ ಸಹ ಹೇಳ್ಬೋದು. ಈಗ ಇದನ್ನೆಲ್ಲ ಮಾಡೋದು ಕಮ್ಮಿ ಆಗಿದೆ. ಮುಳ್ಳು ಸೌತೆಯನ್ನು ಸಹ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಈಗ ಎಲ್ಲವನ್ನು ಸಹ ತೆಗಿತಾ ಇದ್ದೇನೆ. ತುಂಬಾ ಸುಲಭವಾಗಿ ಬರ್ತಾ ಉಂಟು, ಏನು ಕಷ್ಟಪಡಬೇಕಾಗಿಲ್ಲ. ಅಷ್ಟು ತೆಳು ಇದ್ದರೂ ಸಹ ತುಂಬ ಈಸಿಯಾಗಿ ಬಾಳೆ ಎಲೆಯಿಂದ ಬರ್ತಾ ಉಂಟು. ತುಂಬಾ ಸಾಫ್ಟಾಗಿ ಸಹ ಇದೆ. ನಾವು ಅನ್ನ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮತ್ತು ಮುಳ್ಳು ಸೌತೆಯನ್ನು ಸಹ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನೇ ಮಂಗಳೂರು ಸೈಡಲ್ಲಿ ಪಜೆಮಾಡಿಕೆ ರೆಸಿಪಿ ಅಂತ ಹೇಳ್ತಾರೆ. ರೋಲಿಂಗ್ ರೆಸಿಪಿ ಇದು. ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ಬೆಳಿಗ್ಗೆ ಸಹ ನಾವು ತಿನ್ಬೋದು, ಬ್ರೇಕ್ಫಾಸ್ಟಿಗೆ. ಸಂಜೆ ಸಹ ತಿನ್ಬೋದು ಚಹಾ ಕಾಫಿ ಜೊತೆ. ಚಟ್ನಿಗೆ ತುಂಬಾ ಒಳ್ಳೆಯ ಕಾಂಬಿನೇಷನು. ಮತ್ತು ಚಿಕನ್, ಮೀನು ಸಾರು ಇದರಲ್ಲಿ ಸಹ ತುಂಬಾ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.